ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದನ ಸಮಾಧಾನ ಮಾಡಿ ಸ್ವಲ್ಪ ಜ್ಯೂಸ್ ಕುಡೀರಿ, ಮನೆಗೆ ಹೋಗೋಣ ಅಂತ ಈ ಕಡೆ ಆರೆಂಜ್ ಜ್ಯೂಸ್ನ ತರಿಸಿ ಕೊಡ್ತಾ ಇರ್ತಾನೆ. ಈ ಕಡೆ ಇಬ್ಬರು ಕುಡಿತಾ ಇರಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡು ಶಾರದಾ ಹೇಳ್ತಿರ್ತಾಳೆ, ಸರ್ ಒಂದು ವೇಳೆ ನೀವೇನಾದರೂ ಇವಾಗ ಆಫೀಸಿಗೆ ಬರೆದಿದ್ರೆ ನನ್ನ ಕತೆ ಏನಾಗ್ತಿತ್ತು, ನಾನು ಜೀವಂತವಾಗಂತೂ ಬದುಕ್ತಿರ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು, ನೋಡಿ ಶಾರದವ್ರೆ, ಆ ರೀತಿ ಎಲ್ಲ ಏನೂ ಆಗಿಲ್ಲ, ಸದ್ಯಕ್ಕೆ ಆ ರೀತಿ ಮಾತಾಡಬೇಡಿ, ನನಗೆ ತುಂಬ ಸಂಕಟ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನಿಜವಾಗ್ಲೂ ನನಗೆ ಈ ಲಿಫ್ಟು ಇದೆಲ್ಲ ನನಗೆ ಗೊತ್ತೇ ಇಲ್ಲ. ನಾನು ಲಿಫ್ಟ್ ಒಳಗಡೆ ಹೋದಾಗ ಈ ಥರ ಕರೆಂಟ್ ಆಫ್ ಆದಾಗ ತುಂಬ ಟೆನ್ಷನ್ ಆಯಿತು, ಯಾರು ಕೂಗಿದ್ರು ಸಹ ಬರಲಿಲ್ಲ. ನಾನು ಇನ್ನೇನು ಬದುಕಲ್ಲ, ಸತ್ತೋಗ್ತೀನಿ ಅಂತ ಅಂದ್ಕೊಂಡೆ. ದೀಪು ಮಾತ್ರ ಯಾವಾಗಲೂ ನೆನಪಾಗಿ ನನ್ನನ್ನು ಕಾಡ್ತಾ ಇದ್ಲು, ಅವಳನ್ನ ಬಿಟ್ಟು ನಾನು ಹೋಗ್ತೀನಿ, ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತೀನಿ ಅಂತ ನೆನೆಸ್ಕೊಂಡು ತುಂಬ ಕಣ್ಣೀರು ಹಾಕ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಬಿಟ್ಟಾಕಿ ಶಾರದವರೇ, ಯೋಚನೆ ಮಾಡಿಬಿಡಿ ಆಯಿತಾ. ಅಚಾನಕವಾಗಿ ನಾನು ನಿಮ್ಮ ಸೈಕಲ್ನ ನೋಡಿದೆ, ಅದಕ್ಕೋಸ್ಕರ ನಾನು ಲಿಫ್ಟಲ್ಲಿ ಇರ್ಬೋದು ಅಂತ CC ಕ್ಯಾಮ್ರಾ ಚೆಕ್ ಮಾಡಿ ಅಲ್ಲಿಗೆ ಬಂದೆ. ಆವಾಗ ನಿಮ್ಮನ್ನು ನೋಡಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತುಂಬ ಟೆನ್ಷನ್ ಆಗಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ನಿಮ್ಮ ಹಣೆ ಬರಹ ಅಲ್ಲ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೋಸ್ಕರ ನೀವು ಇವತ್ತು ಬದುಕಿದ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಒಂದಂತೂ ನಿಜ, ಇವತ್ತಿನ ಘಟನೆ ನೋಡಿದ ಮೇಲೆ ನಿಮ್ಮನ್ನು ಯಾವತ್ತೂ ನನಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಸರ್ ಏನು ಹೇಳ್ತಿದ್ದೀರಾ ಅಂತ ಕೋಪ ಮಾಡ್ಕೊಂಡು ಶಾರದಾ ಕೇಳ್ತಿರ್ಬೇಕಾದ್ರೆ, ಸರಿ ಆಯಿತು, ನಾನು ನಿಮ್ಮನ್ನು ತಲೆ ತಿನ್ನಲ್ಲ, ಬಿಟ್ಟಾಕಿ, ಆ ವಿಷಯ ಬಿಟ್ಟಾಕಿ, ಇವಾಗ ಜ್ಯೂಸ್ ಕುಡೀರಿ, ಮನೆಗೆ ಹೋಗೋಣ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಈ ಕಡೆ ಜ್ಯೂಸ್ ಕುಡ್ದಾದ್ಮೇಲೆ ಕೊಡಿ ಗ್ಲಾಸ್ ಅಂತ ಕರೆದ್ಬಿಟ್ಟು ಸೆಕ್ಯೂರಿಟಿಯವ್ರನ್ನ ಕರೆದು ತಗೊಳ್ಳಿ ಗಣೇಶ್ವರಿ ಅಂತ ಗ್ಲಾಸ್ ಕೊಟ್ಬಿಟ್ಟು ಹೊರಡೋಣ ಶಾರದವ್ರೆ ಅಂತ ಇನ್ನೇನು ಹೊರಡೋಕ್ಕೆ ಅಂತ ಕಾರ್ನಲ್ಲಿ ಹಾಕಿ ಓಪನ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನರಸಿಂಹ, ನಮಗಿಲ್ವ ಸರ್ ಜ್ಯೂಸ್ ಅಂತ ಹೇಳ್ತಾ ಇರ್ತಾನೆ. ನರಸಿಂಹನ ನೋಡಿ ಶಾರದನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಅಲ್ಲ ಸರ್, ಅವ್ರಿಗೆ ಮಾತ್ರ ಜ್ಯೂಸ್ ಕೊಟ್ಟಿದ್ದೀರಾ, ಮೇಡಮಿಗೆ ಮಾತ್ರ ಕೊಟ್ಟಿದ್ದೀರಾ, ನಮಗೆ ಕೊಡಲ್ವ ಹಾಗಾದರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅಲ್ಲ, ನನ್ನ ಹೆಂಡತಿ ಜೊತೆ ಈ ರೀತಿ ಸುತ್ತಾಡ್ತಿದ್ದನ್ನು ನೋಡಿ ನನಗೆ ತುಂಬ ಹೊಟ್ಟೆ ಉರಿತಿದೆ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ನಮ್ಮೊಟ್ಟೆ ಸ್ವಲ್ಪ ತಣ್ಣಗಾಗಲಿ ಅಂತ ಜ್ಯೂಸ್ ಕೇಳಿದೆ, ಕೊಡಿಸಿ ಸರ್ ನಮಗೂ ಅಂತ ಹೇಳ್ತಾ ಇರ್ತಾನೆ. ಅಲ್ಲ, ಅವಾಗಲಿಂದ ಹುಡುಕ್ತಾ ಇದ್ರಿ, ಇಲ್ಲೇ ಇದ್ಲು, ಎಲ್ಲಿದ್ಲು ಸರ್ ಇವಳು, ಯಾರ ಜೊತೆನಾದರೂ ಇದ್ಲಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಕೋಪ ಬರ್ತಿರುತ್ತೆ. ಅವಾಗ ಸಿದ್ದು ಕೋಪ ಮಾಡಿಕೊಂಡು ಹೊಡಿಯೋಕ್ಕೆ ಅಂತ ಕೈ ಎತ್ತುತ್ತಾ ಇರ್ತಾನೆ. ಹಾಗೆ ಕೋಪ ಮಾಡಿಕೊಂಡು ನರಸಿಂಹನ ನೋಡ್ತಿರ್ಬೇಕಾದ್ರೆ, ಸರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ನೋಡು, ಹೇಳೋದನ್ನೆಲ್ಲ ಆಗಲೇ ಹೇಳಿದ್ದೀನಿ, ಆಗೋಷ್ಟು ಹೋಗ್ದಿದ್ದೀನಿ, ಮತ್ತೆ ನನ್ನ ವಿಷಯಕ್ಕೆ ಬರಬೇಡ, ಶಾರದಾ ವಿಷಯಕ್ಕೆ ಬಂದರೆ ನಾನು ಇದನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಕೋಪ ಮಾಡಿಕೊಂಡು ಶಾರದಾ ಹೇಳ್ತಾ ಇರ್ತಾಳೆ, ಸರ್ ಇವನ ಜೊತೆ ಏನು ಸರ್ ಮಾತು, ಬನ್ನಿ ಸರ್, ದೀಪು ಮನೇಲಿ ಕಾಯ್ತಾ ಇರ್ತಾಳೆ, ಹೋಗೋಣ ನಾವು ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಹೇಳ್ತಾ ಇರ್ತಾನೆ, ಆರೇ ಮೇಡಮ್ ಮಾತು ಉದುರ್ತಾ ಇತ್ತು, ಇವಾಗ ಮುತ್ತು ಥರ ಮಾತು ಉದುರ್ತಾ ಇತ್ತಲ್ಲ ಮೇಡಮ್ ಅವರೇ, ನಿಮ್ಮ ಸವಾರಿ ಎಲ್ಲೋಗಿತ್ತು ಆಗಿಂದ, ಪಾಪ ಸರ್ ನಿಮ್ಮನ್ನ ಮತ್ತೆ ಕಳಿಸಿದ್ದು. ತುಂಬ ಕೋಪ ಮಾಡ್ಕೊಂಡು ಇಡಿಯಟ್, ಸುಮ್ಮನೆ ಹೋಗ್ತೇ ಇಲ್ವ ಅಂತ ಬೈತಿರ್ಬೇಕಾದ್ರೆ, ನೋಡಿ ಬ್ರದರ್, ಆಗಲೇ ಏನೋ ಧಮಕಿ ಆಗ್ತಿದ್ದೆ, ಇವಳಿಲ್ಲ ಅಂತ ಹುಡ್ಕಾಡ್ತಾ ಇದ್ದೆ, ಇವಾಗ ನೋಡಿದರೆ ಇಲ್ಲೇ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ನ ಕೈಲಿ ಏನೂ ಆಗಲ್ವಲ್ಲ, ದೊಡ್ಡ ಏಡಿ, ಮನಸ್ಸು ಮಾಡಿದ್ರೆ ಬೇಕಾದ್ರೆ ಅವ್ಳನ್ನ ಕಿಡ್ನಾಪ್ ಮಾಡೋಕ್ಕೂ ಎಸಲ್ಲ ಅಂತ ಇಡಿಯಟ್ ನೀನು, ಅದಕ್ಕೋಸ್ಕರ ನಿನ್ನನ್ನು ಕೇಳಿದೆ ಅಂತ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ, ಸುಮ್ಮನಿರಿ ಸರ್, ನನ್ನ ಮಾತಿನ್ನೂ ಮುಗ್ದಿಲ್ಲ, ನಾನು ಇಲ್ಲಿ ಮೇಡಮ್ ಹತ್ರ ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ಶಾರದಾನ ಹೇಳ್ತಾ ಇರ್ತಾನೆ. ಎಲ್ಲೋಗಿತ್ತು ಸವಾರಿ, ಏನಾದರೂ ಹೊಸ ಜಾಗ, ಹೊಸಬ್ರು ಯಾರು ಸಿಕ್ಬಿಟ್ರಾ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ನರಸಿಂಹನ ಕಾಲರ್ನ ಹಿಡ್ಕೊಂಡು ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ, ಬಿಡ್ರಿ ನಿಮ್ದೇನ್ರಿ, ನಾನು ಅವ್ಳ ಜೊತೆ ಮಾತಾಡ್ತಿದ್ರೆ ನಿಮ್ದೇನ್ರಿ, ಇಲ್ಲಿ ಕಡ್ಡಿ ಅಲ್ಲಾಡ್ತೀರಾ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಿರ್ತಾನೆ, ಅಲ್ಲ ಯಾವಾಗಲೂ ಸಪೋರ್ಟಿಗೆ ನಿಂತ್ಕೊಂಡಿರ್ತೀಯಲ್ಲ, ಇವಳು ನೀನು ಏನಾಗಬೇಕು ಅಂತ ಅಂದಾಗ ಸಿದ್ದು ಏನು ಮಾತಾಡದೆ ಕೋಪನ ಕಂಟ್ರೋಲ್ ಮಾಡ್ಕೊತಾ ಇರ್ತಾನೆ. ಅವಾಗ ಶಾರದಾ ಕೋಪ ಮಾಡ್ಕೊಂಡು, ನಿನ್ನ ನಾಲ್ಗೆಗೆ ನಾಚಿಕೆನೇ ಇಲ್ಲ ಅಂತ ಇಲ್ಲೆಲ್ಲರಿಗೂ ಗೊತ್ತು, ಸುಮ್ಮನೆ ಹೋದ್ರೆ ಸರಿ ಅಂತ ಬೈತಿರ್ಬೇಕಾದ್ರೆ, ಅಯ್ಯೋ ನಾನೇನು ಮಾಡೋಣಪ್ಪ, ಹೊಟ್ಟೆ ತುಂಬ ಊಟ ಮಾಡಿ ಒಂದು ವಾಕ್ ಮಾಡೋಣ ಅಂತ ಬರ್ತಿದ್ದೆ, ನೋಡಿದ್ರೆ ಮಧ್ಯದಲ್ಲಿ ನಿಮ್ಮ ದರ್ಶನ ಆಯಿತು ಅಂತ ಅಂದ್ಬಿಟ್ಟು ನಗಾಡ್ಕೊಂಡು ಹೇಳ್ತಾ ಇರ್ತಾನೆ. ಏನು ರಾತ್ರಿ ಏನು ರೈಡಿಂಗ್ ಹೋಗ್ತಾ ಇದ್ದೀರಾ ಇಬ್ಬರು ಅಂತ ನಗಾಡ್ತಾ ಇರ್ತಾನೆ. ಆವಾಗ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಮನುಷ್ಯ ತಾನು ಕೆಟ್ಟಾಗ ಇಡೀ ಜಗತ್ತೇ ಕೆಟ್ಟಾಗ ಕಾಣುತ್ತಂತೆ, ಏಕೆ ನೀನು ಜೈಲಿಗೆ ಹೋಗಿ ಬಂದಿದ್ದು ಮರ್ತೋಗಿದೆಯಾ ಅಂತ ಅನ್ಬೇಕಾದ್ರೆ, ಅದೇ ನನಗೇನು ಹೊಸ್ತಾ, ಹಿಂಗೆ ಹೋಗ್ತೀನಿ ಹಿಂಗೆ ಬರ್ತೀನಿ, ನೀರಿಗೆಲ್ಲ ಇಳ್ದಾಗೆ ತಪ್ಪ, ಏನು ಮಾಡೋಕ್ಕಾಗುತ್ತೆ, ನೀರಿಗೆ ಇಳಿದ್ಮೇಲೆ ಬಿಸಿನೋ ಚಳಿನೋ ನಾವೇ ತಾನೇ ಅನುಭವಿಸ್ಬೇಕು, ನನಗೇನು ಇದು ಹೊಸ್ತಲ್ಲ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ಅವನನ್ನೇ ಗುರಾಯಿಸ್ತಾ ಇರ್ತಾನೆ. ಆಗ ಶಾರದಾ ಕೋಪ ಮಾಡ್ಕೊಂಡು, ಇಂಥವ್ರ ಜೊತೆ ಏನು ಮಾತಾಡ್ತೀರಾ, ಬನ್ನಿ ಸರ್ ಹೋಗೋಣ ಅಂತ ಹೇಳ್ಬೇಕಾದ್ರೆ, ಮೇಡಮ್ ಒಂದೇ ನಿಮಿಷ ಸರ್ ಜೊತೆ ಮಾತಾಡ್ತೀನಿ ಅಂತ ನರಸಿಂಹ ಹೇಳ್ತಾ ಇರ್ತಾನೆ. ಇವಾಗ ಕುಡಿದ್ರಲ್ಲ ಜ್ಯೂಸು, ಆ ರೀತಿ ನಮ್ಮ ಜೀವನನೂ ಅಷ್ಟೇ, ಕುಡಿದ್ಮೇಲೆ ಮುಗ್ದೋಯ್ತು, ಎಂಜಿನ್ ಲೋಟನ ನಾವು ಬಿಸಾಕ್ತಿರೋದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ.
ಹೇ ಹುಷಾರಾಗಿರು ನನ್ನ ಮಗನೇ ಅಂತ ಕೈ ತೋರಿಸಿ ಮಾತಾಡ್ತಿರ್ಬೇಕಾದ್ರೆ, ಸರ್ ಪ್ಲೀಸ್ ಬನ್ನಿ ಸರ್, ನಾನು ದೀಪನ ಅರ್ಜೆಂಟಾಗಿ ನೋಡಬೇಕು, ಮನೆಗೆ ಹೋಗೋಣ ಅಂತ ಈ ಕಡೆ ಶಾರದಾ ಕರಿತಾ ಇರ್ತಾಳೆ. ಸರಿ ಅಂತ ಅಂದ್ಬಿಟ್ಟು ನಡೀರಿ ಹೋಗೋಣ ಅಂತ ಕಾರ್ ಹತ್ತಿ ಹೋಗ್ತಿರ್ಬೇಕಾದ್ರೆ, ಹಲೋ ಮೇಡಮ್, ಹಲೋ ಸರ್, ನಿಮ್ಮ ಜೊತೆ ಮಾತಾಡಬೇಕು, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ರು. ಶಾರದಾ ಮತ್ತು ಸಿದ್ದು ತನ್ನ ಪಾಡಿ ತಾನು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ನರಸಿಂಹ ಹೇಳ್ತಾ ಇರ್ತಾನೆ, ಎಲ್ಲಿಗೆ ಹೋಗ್ತೀರಾ, ಭೂಮಿ ಚಿಕ್ಕದು, ನನ್ನ ಕೈಗೆ ನೀವು ಸಿಗಲೇಬೇಕು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಖುಷಿಯಾಗಿ ಗೋಲ್ಡಿ ಅವಳು ಕೆಲಸದವಳು ಸತ್ತೋಗಿರ್ತಾಳೆ ಅಂತ ಅಂತೀಯ ಅಂತ ಅನ್ಬೇಕಾದ್ರೆ, ಅಫ್ಕೋರ್ಸ್ ಗ್ರಾನಿ ನಿಜವಾಗ್ಲೂ ಅವಳು ಸತ್ತೋಗಿರ್ತಾಳೆ. ಯಾಕೆಂದರೆ ಪಾಪ ಹಳ್ಳಿ ಅವಳಿಗೆ ಲಿಫ್ಟ್ ಎಲ್ಲ ಗೊತ್ತಿಲ್ಲ, ಯಾವಾಗಲೂ ನಡ್ಕೊಂಡೇ ಮೆಟ್ಲತ್ತಿ ಹೋಗ್ತಾ ಇದ್ಲು. ಇವತ್ತು ಲಿಫ್ಟಲ್ಲಿ ಹೋಗಿ ಸಿಗಾಕೊಬಿಟ್ಟಾಳೆ. ಅಲ್ಲಿ ಬೇರೆ ತುಂಬ ಕತ್ಲಾಗಿರುತ್ತೆ. ಕೂಗೋಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ, ಯಾರು ಸಹ ಬಂದಿರಲ್ಲ. ಆವಾಗ ಉಸಿರು ಕಟ್ಟಿ ಅರ್ಧ ಜೀವನ ಕಳ್ಕೊಂಡು ತಲೆ ಸುತ್ತಿ ಬಿದ್ದಿರ್ತಾಳೆ. ಹಾಗೆ ಮತ್ತೆ ತುಂಬ ಪ್ಯಾನಿಕ್ ಆಗಿ ಎದ್ರುಕೊಂಡು ಮುಕ್ಕಾಲು ಭಾಗ ಜೀವ ಹೋಗಿರುತ್ತೆ. ಇನ್ನು ಮುಕ್ಕಾಲು ಭಾಗಲ್ಲಿ ಇನ್ನು ಕಾಲು ಭಾಗ ಉಳಿಯುತ್ತೆ. ಇನ್ನು ಕಾಲು ಭಾಗ ಜೀವ ಹೋಗೋದ್ರಲ್ಲೇನು ಸಂಶಯ ಇಲ್ಲ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಗ್ರಾನಿ ಹೇಳ್ತಾ ಇರ್ತಾಳೆ, ಅಷ್ಟೊತ್ತಿಗೆ ಸಿದ್ದು ಹೋಗಿ ಏನಾದರೂ ಕಾಪಾಡಿದರೆ ಏನು ಮಾಡೋದು, ಅವನು ಸಾಮಾನ್ಯವಾದವನಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸಿದ್ದು ಕೈಲೂ ಆಗಲ್ಲ ಈ ಸಲ ಶಾರದಾನ ಕಾಪಾಡೋಕ್ಕೆ, ಆ ಥರ ನೀಟಾಗಿ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆ ಶಾರದಾ ತೊಲಗಿದ ಮೇಲೆ ಎಲ್ಲರೂ ಸಹ ನನ್ನ ಕಡೆ ನೋಡ್ತಾ ಇರ್ತಾರೆ, ಎಲ್ಲರೂ ಜ್ಯೋತಿಕ ಬೇಕು ಅಂತ ಹೇಳ್ತಾ ಇರ್ತಾರೆ. ಆ ಶಾರದಾ ಇದ್ದಷ್ಟು ನಮಗೆ ತೊಂದರೆ, ನೋಡಿ ಬೇಕಾದರೆ ಯಾವ ರೀತಿ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಪಾರಿಜಾತ ತುಂಬ ಖುಷಿಪಟ್ಟು, ಒಳಗಡೆ ಏನು ಡ್ರಾಮಾ ನಡೀತಿದೆ ಅಂತ ನೋಡೋಣ ಅಂತ ಇಬ್ಬರು ಒಳಗಡೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ಶಾರದಾನ ಕರ್ಕೊಂಡು ಬಂದೇ ಬಿಡ್ತಾನೆ. ಒಳಗಡೆ ಶಾರದಾ ಬರ್ತಾ ಇರಬೇಕಾದ್ರೆ ಈ ಕಡೆ ದೀಪು ಪುಟ್ಟ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇರ್ತಾಳೆ. ಅಮ್ಮ ಇನ್ನೂ ಬರಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಸಮಾಧಾನ ಮಾಡ್ಕೊಬಿಟ್ಟ, ಅಮ್ಮ ಇನ್ನೇನು ಬರ್ತಾಳೆ ಅಂತ ಅಮ್ಮಮ್ಮ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ದಶರಥನು ಸಹ ಟೆನ್ಷನ್ ಮಾಡ್ಕೊಬೇಡ ಪುಟ್ಟ, ಬಂದೇ ಬರ್ತಾಳೆ ಅಮ್ಮ ಅಂತ ಹೇಳ್ತಾ ಇದ್ದರೆ, ಜ್ಯೋತಿಕ ಮತ್ತು ಪಾರಿಜಾತ ತುಂಬ ಖುಷಿ ಪಡ್ಕೊಂಡು ನೋಡು ಯಾವ ರೀತಿ ಡ್ರಾಮಾ ನಡೀತಿದೆ ಅಂತ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಾರದಾ ಬಂದೇ ಬಿಡ್ತಾಳೆ. ಶಾರದಾ ಕಣ್ಣೀರು ಹಾಕೊಂಡು ದೀಪು ಪುಟ್ಟನ ನೋಡ್ತಾ ದೀಪು ಪುಟ್ಟ ಅಂತ ಕರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳನ್ನ ನೋಡಿ ಪಾರಿಜಾತ ಮತ್ತು ಜ್ಯೋತಿಕನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಶಾರದಾ ಲಿಫ್ಟಲ್ಲಿ ಆಗಿದ್ದನ್ನ ಘಟನೆ ನಡ್ಕೊಂಡು ಕಣ್ಣೀರು ಹಾಕೊಂಡು ಕೈನ ಚಾಚ್ಬಿಟ್ಟು ದೀಪು ಪುಟ್ಟನ ಕರಿತಾ ಇರ್ತಾಳೆ. ಈ ಕಡೆ ದೀಪು ಪುಟ್ಟ ಕಣ್ಣೀರು ಹಾಕೊಂಡು ಹೋಗಿ ಅಮ್ಮನ ಹಗ್ ಮಾಡ್ಕೊಡ್ತಿರ್ಬೇಕಾದ್ರೆ ತುಂಬ ಮುದ್ದಾಡ್ತಾ ಇರ್ತಾಳೆ. ಮತ್ತೆ ದೀಪನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ನಿನ್ನನ್ನು ಬಿಟ್ಟು ಮತ್ತೆ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ, ಯಾವತ್ತೂ ನಿನ್ನ ಮುಖ ನಾನು ನೋಡಲ್ಲ ಅಂತ ಅಂದ್ಕೊಂಡೆ, ಬಟ್ ವಾಪಸ್ಸು ನಾನು ಬದುಕಿ ಬಂದೆ ಪುಟ್ಟ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟ ಅಮ್ಮನ ಕಣ್ಣೀರ ಒರೆಸ್ತಾ ಇರ್ತಾಳೆ. ಮತ್ತು ದೀಪು ಪುಟ್ಟ ಕಣ್ಣೀರು ಒರೆಸಿ ಹೇಳ್ತಾ ಇರ್ತಾಳೆ, ಅಮ್ಮ ಯಾಕೆ ನೀನು ಈ ರೀತಿ ಮಾತಾಡ್ತೀಯ, ನೀನು ಭಯ ಪಡಬೇಡ ಅಮ್ಮ, ಸಿದ್ದು ಫ್ರೆಂಡ್ ಹೇಳಿಲ್ವಾ ನಮ್ಮ ಜೊತೆ ಅವ್ರು ಇರೋವರೆಗೂ ನೀನು ಭಯನೇ ಪಡಬೇಡ, ಅವ್ರು ಯಾವಾಗಲೂ ನಿನ್ನ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ನಿನಗೂ ಏನಾದರೂ ಅಮ್ಮ ಬಂದು ನಮ್ಮನ್ನು ಕಾಪಾಡ್ತಾರೆ, ನಮ್ಮ ಸಿದ್ದು ಫ್ರೆಂಡು, ನೀನು ಯಾಕಮ್ಮ ಎದುರುಕೊಡ್ತೀಯ, ಅವರು ನಮಗೆ ಸೂಪರ್ ಮ್ಯಾನ್ ಇದ್ದ ರೀತಿ ಅವರೇ ನನಗೆ ಹೇಳಿದ್ದಾರೆ, ನಿಮ್ಗೆ ಏನೇ ತೊಂದರೆ ಆದರೂ ನಾನಿದ್ದೀನಿ ಅಂತ ಅಂದಮೇಲೆ ನೀನು ಯಾಕೆ ಭಯ ಪಡ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ತಲೆ ಬಗ್ಸಿ ನಿಂತ್ಕೋತಾನೆ. ಆದರೆ ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಯಾಕಮ್ಮ ಕತ್ಲಲ್ಲಿ ಗುಮ್ಮ ಏನಾದರೂ ಕಾಣಿಸ್ತಾ, ಅದಕ್ಕೆ ಎದುರುಕೊಂಡ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ತಿರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರ ಬಂದು, ಎದಳು ಪುಟ್ಟ ಎದಳು ಶಾರದಾ, ಏನಾಯಿತು, ಯಾಕೆ ಹಿಂಗೆ ಮಗು ಹತ್ರ ಏನನ್ನು ಹೇಳಿ ಎದುರಿಸ್ತಿದ್ಯಾ, ಏನಾಯಿತು ಹೇಳು ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ದಶರಥನು ಸಹ, ಸಿದ್ದು ಏನಾಯಿತು ಅದನ್ನಾದರೂ ಹೇಳು ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಮಾವನ ಮುಖನ ನೋಡ್ತಾ ಇರ್ತಾನೆ. ಅಲ್ಲ ಸಿದ್ದು, ನನ್ನ ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ಅಂದಾಗ, ಸಾರಿ ಮಾವ, ಫೋನು ಸೈಲೆಂಟ್ ಬೇರೆ ಆಗಿತ್ತು, ಕಾರ್ಲೇ ಇತ್ತು ಅಂತ ಹೇಳ್ತಾ ಇರ್ತಾನೆ. ಏನಾಯಿತು ಅಂತ ಅಂದಾಗ, ಶಾರದವರು ಲಿಫ್ಟಲ್ಲಿ ಸಿಗಾಕೊಂಡಿದ್ರು ಅಂತ ಅಂದಾಗ ಸುಮಿತ್ರನಿಗೆ ದಶರಥನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಏನು ಪುಟ್ಟ ಲಿಫ್ಟಲ್ಲಿ ಸಿಗಾಕೊಂಡ, ನಿನಗೇನು ಆಗಲಿಲ್ಲ ತಾನೆ ಅಂತ ಅಂದಾಗ, ಇಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಹೇಳ್ತಾನೆ, ನಾನು ಅಚಾನಕವಾಗಿ ಅವ್ರ ಸೈಕಲ್ ನೋಡಿದೆ, ಆಗ ನನಗೆ ಪಕ್ಕ ಗ್ಯಾರಂಟಿ ಅನ್ನಿಸ್ತು ಇವರು ಎಲ್ಲೋ ಆಫೀಸಲ್ಲೇ ಇದ್ದಾರೆ ಅಂತ. ಆವಾಗ CCTV ಫುಟೇಜ್ನ ನೋಡಿದೆ, ಲಿಫ್ಟಲ್ಲಿ ಸಿಗಾಕೊಂಡಿದ್ರು, ಈ ಥರ ಪ್ರಜ್ಞೆ ತಪ್ಪಿದ್ರು, ನಾನು ಬಂದು ಈ ಥರ CPR ಎಲ್ಲ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಆವಾಗ ಸುಮಿತ್ರ, ಬಾಪ ಪುಟ್ಟ ಸ್ವಲ್ಪ ಸುಧಾರಿಸ್ಕೊ, ನೀರು ಕುಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ದಶರಥ ಹೇಳ್ತಾ ಇರ್ತಾನೆ, ಜೋ ಏನು ಮಾಡ್ತಿದ್ದೀಯ, ನೋಡ್ಕೊಂಡು ನಿಂತಿದ್ದೀಯಲ್ಲ, ಹೋಗಿ ಒಂದು ಗ್ಲಾಸ್ ನೀರು ತೊಗೋಬೇಕಾ ಅಂತ ಜ್ಯೋತಿಕಂಗೆ ಹೇಳ್ಬೇಕಾದ್ರೆ ಅವಳು ಕೋಪ ಮಾಡ್ಕೊಂಡು ನೀರು ತೊಗೊಬರ್ತಾ ಇರ್ತಾಳೆ. ಆಗ ದಶರಥ ಹೇಳ್ತಾ ಇರ್ತಾನೆ, ಅಲ್ಲ ಯಾರಿಗೂ ಗೊತ್ತಾಗ್ಲಿಲ್ವ, ಯಾರು ಇಲ್ವಾ ಅಂದಾಗ, ಎಲ್ಲರೂ ಹೋಗ್ಬಿಟ್ಟಿದ್ರು ಮಾವ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಪುಟ್ಟ, ಲಿಫ್ಟಲ್ಲಿ ಸಿಗಾಕೊಂಡಿದ್ಯಾ, ಕತ್ಲೆಯಲ್ಲಿ ಹೇಗಿದ್ದೆ ನೀನು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವರು ಕೂಗಾಡ್ಲಿಲ್ವಾ, ಕಿರ್ಚಾಡ್ಲಿಲ್ವಾ ಶಾರದಾ ಅಂತ ಅನ್ಬೇಕಾದ್ರೆ, ನನಗೂ ಅದೇ ಗೊತ್ತಾಗ್ತಿಲ್ಲ ಮಾವ, ಇವ್ರು ಕಿರ್ಚಿದ್ರು ಯಾರೂ ಬರಲಿಲ್ವಂತೆ ಅಂತ ಆಶ್ಚರ್ಯವಾಗಿ ಹೇಳ್ತಿರ್ಬೇಕಾದ್ರೆ ದಶರಥನಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಜ್ಯೋತಿಕಾ ನೀರು ತಂದು ಕೊಡ್ತಾ ಇರ್ತಾಳೆ. ಕುಡಿದು ಸಮಾಧಾನ ಮಾಡ್ಕೊಂತ ಸುಮಿತ್ರ ನೀರು ಕುಡಿಸ್ತಾ ಇರ್ತಾಳೆ. ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಗೋಲ್ಡಿ ನೀರು ಕೊಟ್ಟ ಅಂದಾಗ ಹ್ಞೂ ಅಂತ ಅನ್ಬೇಕಾದ್ರೆ, ಕೊಡು
ಚೆನ್ನಾಗಿ ಸೇವೆ ಮಾಡೋ ಇದಕ್ಕೆ ನೀನು ಸರಿ ಇರೋದು ಅಂತ ಅನ್ಬೇಕಾದ್ರೆ ಸುಮ್ಮನಿರು ಗ್ರಾನಿ, ನನಗೆ ತುಂಬ ಕೋಪ ಬರ್ತಿದೆ ಅಂತ ಬೈತಾ ಇರ್ತಾಳೆ. ಅಲ್ಲ ಏನೋ ಸತ್ತೋಗ್ತಾಳೆ ಅಂತ ಹೇಳ್ತಿದ್ದೆ, ಈಗ ನೋಡಿ ಏನಾಗಿದೆ, ನೀನು ಮಾಡಿರೋ ಪ್ಲಾನ್ ಎಲ್ಲ ತುಸ್ಪಟಾಕಿ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಗೋಲ್ಡಿ ಹೇಳ್ತಾ ಇರ್ತಾಳೆ, ನಾನೇನು ಮಾಡಲಿ ಗ್ರಾನಿ, ಈ ಸಿದ್ದು ಹೋಗಲಿಲ್ಲ ಅಂದರೆ ಇಷ್ಟೊತ್ತಿಗೆ ಸತ್ತು ಹೆಣವಾಗಿ ಮನೆಗೆ ಬರ್ತಿದ್ಲು. ನನಗೆ ಬರ್ತಿರೋ ಕೋಪಕ್ಕೆ ಅವನನ್ನ ಏನು ಮಾಡೋಣ ಅಂತ ಬೈತಿರ್ಬೇಕಾದ್ರೆ ಅಯ್ಯೋ ಪಾಪ, ಹಳ್ಳಿಯಿಂದ ಬಂದಳಲ್ವಾ ಇವಳಿಗೆ ಲಿಫ್ಟ್ ಬೇರೆ ಎಲ್ಲಿ ಗೊತ್ತಿರುತ್ತೆ, ಹೆಂಗೆ ಹತ್ತಬೇಕು, ಆನ್ ಮಾಡಬೇಕು, ಆಫ್ ಮಾಡಬೇಕು, ಏನೂ ಗೊತ್ತಿಲ್ಲ ಬಿಡಿ ಅಂತ ಕೊಂಕು ಮಾತಾಡ್ತಾ ಇರ್ತಾಳೆ. ಹಾಗಾಗಿ ಯಾವುದೋ ಬಟನ್ ತಕ್ಕೋಗಿ ಏನೋ ಒತ್ತಿ ಇಲ್ಲ ಬಿಟ್ಟಿರ್ತಾಳೆ. ಅನ್ಯಾಯವಾಗಿ ನಿನ್ನ ಮಗಳನ್ನ ತಬ್ಲಿ ಮಾಡ್ತಿದ್ದಲೆ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಟೆನ್ಷನ್ ಆಗ್ತಿರುತ್ತೆ. ಆದರೆ ದಶರಥ ತುಂಬ ಕೋಪ ಮಾಡಿಕೊಂಡು, ಚಿಕ್ಕಮ್ಮ ಏನು ಮಾತಾಡ್ತಿದ್ದೀರಾ, ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ, ಶಾರದಾ ಏನು ಅಂತ ನಮಗೆ ಗೊತ್ತು, ಅವಳು ಹಳ್ಳಿ ಹುಡುಗಿ ಆಗಿರ್ಬೋದು, ಆದರೆ ನಮ್ಮ ಕಂಪನಿ ಮರ್ಯಾದೆನ ಉಳಿಸಿದಾಳೆ, ಅವಳಿಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಬೇರೆಯವರಿಂದ ಕಲ್ತ್ಕೊಂಡು ಅವಳು ಮಾಡ್ತಾಳೆ, ಏನೋ ಹೇಳ್ಬೇಡಿ ಅಂತ ಬೈತಾ ಇರ್ತಾನೆ. ಆಗ ಸಿದ್ದನು ಸಹ ಕೋಪ ಮಾಡ್ಕೊಂಡು, ಅಜ್ಜಿ ಏನು ಅಂತ ಮಾತಾಡ್ತೀರ ಅಜ್ಜಿ, ಯಾರು ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡಬೇಕು, ಅಥವಾ ಮಾಡೋಕ್ಕಾಗಲಿಲ್ವಾ ಸುಮ್ಮನಿರ್ಬೇಕು, ಅದ ರೀತಿ ಅದನ್ನ ಬಿಟ್ಟು ಏನು ಬೇಕು ಅದನ್ನು ಮಾತಾಡಬಾರ್ದು ಅಂತ ಕೋಪ ಮಾಡ್ಕೊಂಡು ಬೈತಿರ್ಬೇಕಾದ್ರೆ ಜ್ಯೋತಿಕ ಹೇಳ್ತಿರ್ತಾಳೆ, ಗ್ರಾನಿ ಇದೆಲ್ಲ ನಿಮಗೆ ಬೇಕಿತ್ತಾ, ಸುಮ್ಮನಿರಕ್ಕಾಗ್ತಿರ್ಲಿಲ್ವ ಅಂತ ಅಂದಾಗ ಬಾಯಿ ಮುಚ್ಕೊಂಡು ನಿಂತ್ಕೋತಾಳೆ. ಆವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ, ಅಪ್ಪ ಅಂತೂ ಇಂತೂ ನಮ್ಮ ಸಿದ್ದು ಅಲ್ಲಿಗೆ ಹೋಗಿದ್ದಕ್ಕೆ ಸರಿ ಆಯಿತು, ಇಲ್ಲಾಂದರೆ ಏನಮ್ಮ ಆಗ್ತಿದ್ದು ಗತಿ ಅಂದಾಗ, ಹೌದಮ್ಮ ಕತ್ಲಲ್ಲಿ ನನಗೂ ಸಹ ತುಂಬ ಭಯ ಆಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ಅವಾಗ ತುಂಬ ಭಯ ಆಗಿತ್ತಮ್ಮ, ನನ್ನ ದೀಪು ಪುಟ್ಟನ ಬಿಟ್ಟು ನಾನು ಎಲ್ಲಿ ಸತ್ತೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಬಿಡ್ತು ಅನ್ನೋ ಪುಟ್ಟ ಈ ರೀತಿ ಎಲ್ಲ ಮಾತಾಡಬೇಡ ಆಯಿತಾ, ಏನೂ ಆಗಿಲ್ಲ ತಾನೇ, ಸಂತೋಷ ಪಡು, ಖುಷಿಯಾಗಿರು, ಏನೋ ಟೆನ್ಷನಲ್ಲಿ ಈ ರೀತಿ ಮಾತಾಡ್ತಿದ್ಯಾ, ಹಂಗೆಲ್ಲ ಮಾತಾಡಬೇಡ, ನಿನ್ನ ಜೊತೆ ಯಾವಾಗಲೂ ನಾವೆಲ್ಲ ಇರ್ತೀವಿ ಆಯಿತಾ, ಕಣ್ಣೀರು ಹಾಕ್ಬೇಡ ಮಗಳೇ ನೀನು, ಯಾವಾಗಲೂ ನಿನ್ನ ಜೊತೆ ನಾವು ಖಂಡಿತ ಇದ್ದೇ ಇರ್ತೀವಿ, ಇದು ಎಲ್ಲ ವಿಷಯಗಳಿಗೆ ಅಂತ ಮರ್ತ್ಬಿಡು, ದೇವರು ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದಾಗಕ್ಕೆ ಬಿಡಲ್ಲ, ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಸಿದ್ದು ಫ್ರೆಂಡ್ ನಮ್ಮಮ್ಮ ಕತ್ಲೆಲಿದ್ರ ಅಂತ ಅನ್ಬೇಕಾದ್ರೂ ಅದು ಕತ್ಲೆಲ್ಲಪ್ಪ, ಲಿಫ್ಟಲ್ಲಿ ಕತ್ಲೆ ಆಗಿತ್ತೆ, ಅದಕ್ಕೆ ಅವರು ಎದುರುಕೊಂಡರೆ ನೋಡು, ಅಮ್ಮ ತುಂಬ ಎದುರುಕೊಂಡಿದ್ದಾರೆ, ನೀನು ಸಮಾಧಾನ ಮಾಡಬೇಕು, ಧೈರ್ಯ ಹೇಳಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ನನಗೆ ಕತ್ಲೆ ಕಂಡ್ರೆ ಭಯ, ಆಗ ಅಮ್ಮ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಡಾಡ್ಕೊಂಡು ಹಾಗೆ ದೇವ್ರ ಧ್ಯಾನ ಮಾಡ್ತಿದ್ರು, ಇವತ್ತು ನಾನು ಅವರಿಗೆ ಲಾಲಿ ಹಾಡಿಬಿಟ್ಟು ದೇವ್ರ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಎಲ್ಲರೂ ನಗಾಡ್ತಾ ಇರ್ತಾರೆ. ಅವಾಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರು, ಈ ಥರ ಲಿಫ್ಟಲ್ಲಿ ಏನಾದರೂ ಸಿಗಾಕೊಂಡ್ರೆ ಅಲ್ಲೊಂದು ಎಲ್ಲೋ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಸೈರನ್ ಥರ ಕೂಗುತ್ತೆ, ಅವಾಗ ಯಾರಾದರೂ ಬಂದು ಕಾಪಾಡ್ತಾರೆ, ಹಾಗೆ ಸೆಕ್ಯೂರಿಟಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥನು ಸಹ ಹೇಳ್ತಾ ಇರ್ತಾನೆ, ಅಲ್ಲೊಂದು ಎಮರ್ಜೆನ್ಸಿ ನಂಬರ್ ಇರುತ್ತಮ್ಮ, ಅದಕ್ಕೆ ಕಾಲ್ ಮಾಡಬೇಕು, ಒಂದು ವೇಳೆ ಆ ನಂಬರ್ ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಫೋನ್ ಕನೆಕ್ಟ್ ಆಗಲಿಲ್ಲ ಅಂತ ಅಂದರೆ ಲಿಫ್ಟ್ ಡೋರ್ನ ದಬ ಅಂತ ಬಡಿಬೇಕು, ಅವಾಗ ಯಾರಾದರೂ ಬಂದೇ ಬರ್ತಾರೆ ಖಂಡಿತ ಅಂತ ಹೇಳ್ತಾ ಇರ್ತಾನೆ. ಆಗ ಸುಮಿತ್ರ ಸಮಾಧಾನ ಮಾಡಿ ಬಾ ಪುಟ್ಟ ಕರ್ಕೊಂಡು ಹೋಗ್ತೀನಿ ಅಂತ ರೂಮಿಗೆ ಹೋಗ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಆಫೀಸಲ್ಲಿ ಸುಮಾರು ಕೆಲಸಗಳು ಹಾಗೆ ಪೆಂಡಿಂಗ್ ಆಗಿದ್ದಾವೆ, ಸರಿಯಾಗಿ ನಡೀತಾ ಇಲ್ಲ, ಲಿಫ್ಟ್ಗಳು ಯಾಕೋ ಸರಿಯಾಗಿ ವರ್ಕ್ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ, ಹಾಗೆ ಕರೆಂಟ್ ಅವಾಗ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿಸ್ಬೇಕು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಸಿದ್ದು ಅಂತ ಸಿದ್ದುನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕ ತುಂಬ ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಪಾರಿಜಾತ ಬಂದು ಹೇಳ್ತಾ ಇರ್ತಾಳೆ, ಅಲ್ಲ ಅವಳು ಪ್ರಾಣ ಹೋಗುತ್ತೆ ಅಂತ ಹೇಳ್ತಿದ್ದೆಯಲ್ಲ, ದೇವರಾಗಿ ನಿನ್ನ ಮದುವೆಯಾಗ ಹುಡುಗನೇ ಹೋಗಿ ಕಾಪಾಡಿದನಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಗ್ರಾನಿ, ಅವನು ಆಫೀಸಿಗೆ ಹೋಗ್ತಾನೆ ಅಂತ ನನಗೆ ಗೊತ್ತಿತ್ತು, ಬಟ್ ಅವ್ನು ಹೋಗೋಷ್ಟಾಗಿ ಅವಳು ಪ್ರಾಣ ಆರೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಈ ಥರ ಆಯಿತು ಅನ್ಬೇಕಾದ್ರೆ ಖಂಡಿತ ಅವಳು ಪ್ರಾಣ ಹೋಗಲ್ಲ ಅಂದರೆ ಹೋಗಲ್ಲ, ಏಕೆಂದರೆ ಆ ಮನೆ ಕೆಲಸದವಳು ಗಟ್ಟಿ ಪಿಂಡ, ಅದಕ್ಕೋಸ್ಕರ ಅವಳು ಸಾಯಲ್ಲ ಅಂತ ಅನ್ಬೇಕಾದ್ರೆ ಅದೆಲ್ಲ ಬಿಟ್ಟಾಕಿ ಇವಾಗ ಅಲ್ಲಿ ಏನು ಕಳ್ಳಾಟ ನಡೆದಿದೆ ಅಂತ ನಾನು ನೋಡ್ಕೋಬೇಕು, ನನ್ನ ಮೊಬೈಲಿಗೆ ನಾನು ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಬನ್ನಿ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಣ ಅಂತ ಇಬ್ಬರು ಮೊಬೈಲ್ನ ನೋಡ್ತಾ ಇರ್ತಾರೆ. ಈ ಕಡೆ ಮೊಬೈಲಲ್ಲಿ ಸಿದ್ದು ಅವಳನ್ನ ಕಾಪಾಡಿದನ್ನೆಲ್ಲ ನೋಡಿ ಶಾಕ್ ಆಗಿ ಬೆಚ್ಚಬಿದ್ದು ಹಾಕಿ ನಿಂತ್ಕೊಬಿಡ್ತಾಳೆ. ಅವನ ಬಾಯಿಂದ ಶಾರದಾ ಬಾಯಿಗೆ ಉಸಿರು ಕೊಟ್ಟಿದ್ದನ್ನು ನೋಡಿ ಜ್ಯೋತಿಕೆಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಿರುತ್ತೆ. ಈ ಕಡೆ ಪಾರಿಜಾತನು ಸಹ ಶಾಕ್ ಆಗಿ ನೋಡಿ ಇಬ್ಬರು ಹಾಗೆ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.